ಸಿಎಂ ಡಿಸಿಎಂನ ಮರೆತ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನವರು ಸಿಎಂ ಡಿಸಿಎಂನ ಮರ್ತೋಗ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನವರು ಅವರ ಫೋಟೋವನ್ನ ಹಾಕಿಸ್ಕೊಳ್ಳೋ ಬರದಲ್ಲಿ ಸಿಎಂ ಡಿಸಿಎಂ ಇದ್ದಾರೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಅವರು. ಕಾಂಗ್ರೆಸ್ ಬ್ಯಾನರ್ ನಲ್ಲಿಲ್ಲ ಸಿಎಂ ಡಿಸಿಎಂ ಫೋಟೋ. ಮಹಿಳಾ ಕಾಂಗ್ರೆಸ್ ಸಮಾವೇಶದಲ್ಲಿ ಫೋಟೋನೇ ಮಾಯ ಆಗ್ಬಿಟ್ಟಿದೆ. ರಾಯಚೂರಿನಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸಮಾವೇಶ. ಆ ಸಮಾವೇಶದಲ್ಲಿ ಸಿಎಂದು ಡಿಸಿಎಂ ಫೋಟೋವನ್ನೇ ಹಾಕ್ಸಿಲ್ಲ. ಸೌಮ್ಯಾ ರೆಡ್ಡಿ ನೇತೃತ್ವದಲ್ಲಿ ನಡೆದ ಮಹಿಳಾ ಸಮಾವೇಶ ಇದು. ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿದ್ದಾರೆ ಸೌಮ್ಯಾ ರೆಡ್ಡಿ ಅವರು. ಸಿಎಂ ಡಿಸಿಎಂ ಬಗ್ಗೆ ಮರ್ತೋದ್ರ ಅಂತ ಇವರು. ಅವ್ರ ಫೋಟೋಗಳನ್ನ ಹಾಕಿಸ್ಕೊಳ್ಳುವಂತಹ ಭರದಲ್ಲಿ ಸಿಎಂ ಡಿಸಿಎಂನ ಮರ್ತಿರ್ಬೇಕು ಮೇ ಬಿ. ಕಾಂಗ್ರೆಸ್ ಬ್ಯಾನರ್ನಲ್ಲಿ ಸಿಎಂಒ ಇಲ್ಲ, ಡಿಸಿಎಂಒ ಇಲ್ಲ. ಮಹಿಳಾ ಕಾಂಗ್ರೆಸ್ ಸಮಾವೇಶದಲ್ಲಿ ಫೋಟೋನೇ ಮಾಯ ಆಗಿದೆ. ಆ ಬ್ಯಾನರ್ನ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಬ್ಯಾನರ್ ಇದೆ ಅಂತ. ಅಲ್ಲಿ ನಿಮ್ಗೆಲ್ಲರೂ ಕಾಣಿಸ್ತಾರ ನೋಡಿ ಸಿಎಂ ಡಿಸಿಎಂ. ಅವ್ರ ಫೋಟೋವನ್ನೇ ಮರ್ತು ಹೋಗ್ಬಿಟ್ಟಿದ್ದಾರೆ. ನಮ್ಮ ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ ಅಂತ ಪಾಪ ಅವ್ರಿಗೆ ನೆನಪಾಗ್ಲಿಲ್ಲ ಅನ್ಸುತ್ತೆ. ಆ ಬ್ಯಾನರ್ ಮಾಡಿಸುವಂತಹ ಸಂದರ್ಭದಲ್ಲಿ ಮಹಿಳಾ ಕಾಂಗ್ರೆಸ್ ಸಮಾವೇಶ ನಡೀತು. ಆ ಸಮಾವೇಶದ ಬ್ಯಾನರ್ ಇದು. ನೀಲಕಂಠ ಸ್ವಾಮಿ, ನಾವು ಆ ಬ್ಯಾನರ್ ಅನ್ನ ನೋಡ್ತಾ ಇದ್ದೀವಿ. ಸಿಎಂ ಡಿಸಿಎಂ ಇರೋದನ್ನೇ ಮರ್ತೋಗ್ಬಿಟ್ರ ಅಂತ, ಹೇಗಿದು? ನಿಜ ಸಾಹಿತ್ಯ. ಇನ್ನು ರಾಯಚೂರು ನಗರದ ರಂಗಮಂದಿರದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ಇದು. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಷ್ಟೋ ಪ್ರಯತ್ನಗಳಿಂದ ತಾವು ಕೊಟ್ಟಂತಹ ಗ್ಯಾರಂಟಿ 5 ಗ್ಯಾರಂಟಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಫಲ ಅಂದ್ರೆ 4 ಗ್ಯಾರಂಟಿಗಳು ಆಲ್ಮೋಸ್ಟ್ ಮಹಿಳೆಯರಿಗೆ ಸೇರಿದಂತದ್ದು. ಇಂಥ ಒಂದು ಗ್ಯಾರಂಟಿಗಳನ್ನ ಕೊಟ್ಟು ಹೆಸರುವಾಸಿಯಾಗಿರ್ತಕ್ಕಂಥ ಡಿಸಿಎಂ ಮತ್ತು ಸಿಎಂ ಅವರ ಫೋಟೋಗಳನ್ನೇ ತಮ್ಮ ಒಂದು ಮಹಿಳಾ ಘಟಕದ ಕಾರ್ಯಕ್ರಮಗಳಲ್ಲಿ ಬ್ಯಾನರ್ಗಳನ್ನೇ ಮತ್ತಿದ್ದಾರೆ ಅಂದ್ರೆ ನಿಜಕ್ಕೂ ಒಂದು ರೀತಿಯಾಗಿ ಇವ್ರು ಎಲ್ಲಾದ್ರೂ ಒಂದು ಕಡೆ ಡಿಸಿಎಂ ಇವ್ರ ವಿರುದ್ಧ ಏನಾದ್ರು ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಸಾಕಷ್ಟು ಅಸಮಾಧಾನ ಆಗಿದಾರ, ಅಥವಾ ಯಾಕೆ ಮರೆತರು, ಅಥವಾ ಬೇಕು ಅಂತಾನೆ ಬಿಟ್ಟಿದಾರ ಅನ್ನೋ ಸಾಕಷ್ಟು ಚರ್ಚೆಗಳು ಈಗ ರಾಯಚೂರು ನಗರದಲ್ಲೂ ಕೂಡ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ಯಾರೋ ಜಿಲ್ಲಾ ಮಟ್ಟದ ಸಮಾವೇಶ ಅಲ್ಲ, ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರು ಬಂದಂತ ಸಂದರ್ಭದಲ್ಲಿ ಇಂತ ಒಂದು ಅಚಾತುರ್ಯ ನಡೆದಿದೆ ಅಂತಂದ್ರೆ ಯಾಕೆ ಇಲ್ಲಿ ಇವರು ಕೂಡ ಗಮನಿಸ್ಲಿಲ್ವಾ? ಬಂದ ತಕ್ಷಣ ಅದನ್ನ ನೋಡ್ಬಿಟ್ಟು ಎಲ್ಲ ಒಂದ್ ಕಡೆ ಒಂದು ಮಾತನ್ನ ಹೇಳ್ಬೋದಾಗಿತ್ತು. ಅದನ್ನು ಅವರು ಕೂಡ ಹೇಳಿಲ್ಲ. ಅವ್ರು ಬಂದ್ರು, ತಮ್ಮ ಪ್ರಕಾರ ಕಾರ್ಯಕ್ರಮ ಮುಗಿಸಿಕೊಂಡ್ರು ಹೋದು. ಹಾಗಾಗಿ ಇದೀಗ ರಾಯಚೂರು ಜಿಲ್ಲೆಯಲ್ಲಿ ಇದು ಒಂದು ರೀತಿಯಾಗಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಷಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.